ಡಿಕೆ ಸರ್ಕಾರ 25ನೇ ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್. ಸಂಜೆ 4:05 ಲೋಕಭವನದಲ್ಲಿ ಪ್ರಮಾಣ ವಚನ. Dedication. I don't tell it was not a dream. It was a dedication. Dedication with hard work. So it was a tough, troubling. ಇದು ಬರೀ ಕನಸಲ್ಲ, ಪರಿಶ್ರಮದ ಸಮರ್ಪಣೆ. ರಾಜ್ಯದಲ್ಲಿ ನವಯುಗ ಆರಂಭ ಆಗಲಿದೆ. ಜನರ ನಂಬಿಕೆ ಉಳಿಸಿಕೊಳ್ತೇನೆಂದ ಡಿಕೆಶಿ. ತಡರಾತ್ರಿ ಅಜ್ಜಿಯನ ದರ್ಶನ ಪಡೆದ ಡಿಕೆ ಮಧ್ಯರಾತ್ರಿ 2 ಗಂಟೆವರೆಗೂ ಪತ್ನಿಯೊಂದಿಗೆ ಪೂಜೆ. ಪ್ರಮಾಣ ವಚನ ಕುರಿತು ಶ್ರೀಗಳ ಜೊತೆ ಚರ್ಚೆ. 10 to 15 people are taking the oath. 10 ರಿಂದ 15 ಅಂತ ಅಂದ್ರೆ ಇನ್ಫಾರ್ಮೇಶನ್. ಹಳೆಬೇರು ಹೊಸ ಚಿಗುರು ಸೂತ್ರದ ಸಂಪುಟ ಅಳೆದು ತೂಗಿ ಮೊದಲ ಹಂತದ ಪಟ್ಟಿ ಫೈನಲ್. ಬೆಳಗ್ಗೆ 10 ಗಂಟೆಯೊಳಗೆ ಲಿಸ್ಟ್ ಕೈ ಸೇರಲಿದೆ ಎಂದ ಡಿಕೆಶಿ. 10 ಗಂಟೆನೋ ಮಧ್ಯಾಹ್ನ ನನಗೆ ಹೆಸರನ್ನ ದೆಹಲಿಯವರು ಕಳಿಸ್ಕೊಡ್ತಾರೆ. ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ಬಹುತೇಕ ಖಚಿತ. ಇಂದು 10 ರಿಂದ 15 ಮಂದಿ ಪ್ರತಿಜ್ಞಾವಿಧಿ ಸಾಧ್ಯತೆ. ಜಾತಿ, ಜಿಲ್ಲೆ, ಅಲ್ಪಸಂಖ್ಯಾತ ಕೋಟಾದಲ್ಲಿ ಮಂತ್ರಿ ಸ್ಥಾನ ಹಂಚಿಕೆ. ಅಣ್ಣನ ಪಟ್ಟಾಭಿಷೇಕಕ್ಕೆ ತಮ್ಮನ ಉಸ್ತುವಾರಿ. ಸರ್ವಧರ್ಮದ ಗುರುಗಳಿಗೂ ಆಹ್ವಾನ. ಸಮಾರಂಭದಲ್ಲಿ ರಾಹುಲ್ ಸೇರಿ ಅತಿರಥ ಮಹಾರಥರು ಭಾಗಿ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡ ಲೋಕಭವನ. ರಸ್ತೆಗಳಲ್ಲಿ ಬೃಹತ್ ಎಲ್ಇಡಿ ಪರದೆಗಳ ಅಳವಡಿಕೆ. ರಾಜಭವನ, ವಿಧಾನಸೌಧದ ಸುತ್ತಮುತ್ತ ವಾಹನ ಸಂಚಾರ ಬಂದ್. ಎಲ್ಲೆಲ್ಲೂ ರಾರಾಜಿಸುವೆ ಡಿಕೆಶಿ ಕಟೌಟ್ಗಳು. ಜಿಲ್ಲೆಗಳಿಂದ ಹರಿದು ಬರುತ್ತಿದ್ದಾರೆ ಸಹಸ್ರಾರು ಜನ. ಭದ್ರತೆಗಾಗಿ 4,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ಮೊದಲ ಹಂತದಲ್ಲಿ ಜಮೀರ್ ಅಹಮದ್ ಹೆಸರಿಗೆ ಕೋಕ್. ಮುಳುವಾಯ್ತ ಬೈ ಎಲೆಕ್ಷನ್ ಆಡಿಯೋ ಬಾಂಬ್. ರಾಜಕೀಯವಾಗಿ ಮುಗಿಸುವ ಸಂಚು ಎಂದ ಯತ್ನಾಳ್. ಸಿದ್ದರಾಮಯ್ಯಗೆ ರಾಷ್ಟ್ರಮಟ್ಟದ ಹುದ್ದೆ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ನೇಮಕ. ತಕ್ಷಣಕ್ಕೆ ಜಾರಿಗೆ ಬರುವಂತೆ ಆದೇಶ.